ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಭಾರತ ತಂಡ ಒಂದು ಇತಿಹಾಸ ನಿರ್ಮಿಸಿದ್ದಾರೆ. ಆಸ್ಟ್ರೇಲಿಯಾ ಒಂದು ದೊಡ್ಡ ದಾಖಲೆ ಮುರಿದು ಹಾಕಿದ್ದಾರೆ. ಇವತ್ತು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸಖತ್ತಾಗಿ 102-151 ರನ್ ಚೇಸ್ ಮಾಡಿದ್ದಾರೆ. ನಮ್ಮ ಭಾರತ ತಂಡದವರು ಖುಷಿ ಆಗ್ತಾ ಇದ್ದಾರೆ. ನಮ್ಗೆ ಗೊತ್ತು, ಯಾಕಂದ್ರೆ ಚಾಂಪಿಯನ್ ಟ್ರೋಫಿ 3ನೇ ಬಾರಿ ಗೆಲ್ತಾ ಇದ್ದಾರೆ ನಮ್ಮ ಭಾರತ ತಂಡ. ಆಸ್ಟ್ರೇಲಿಯಾ 2 ಬಾರಿ ಗೆದ್ದಿದ್ರು, ಇವಾಗ 3ನೇ ಬಾರಿ ಗೆಲ್ತಾ ಇದ್ದಾರೆ. ಮೊದಲ ಬ್ಯಾಟಿಂಗ್ ಮಾಡಿತ್ತು ಇಲ್ಲಿ ಯಾರಪ್ಪ ನ್ಯೂಜಿಲೆಂಡ್ ತಂಡ. 251 ರನ್ ಮಾಡ್ತಾರೆ. 252 ಗುರಿ ನೀಡ್ತಾರೆ ಭಾರತ ತಂಡಕ್ಕೆ. ಹಾಗಾಗಿ ಭಾರತ ಒಂದು ಓಪನಿಂಗ್ ಸೂಪರ್ ಡೂಪರ್ 100+ ಪಾರ್ಟ್ನರ್ಶಿಪ್ ಇದೆ ನಮ್ಮ ತಂಡಕ್ಕೆ ಗೆಲುವಿಗೆ ರೂವಾರಿ ಐತೆ. ಯಾಕಂದ್ರೆ ಇಲ್ಲಿ ನ್ಯೂಜಿಲೆಂಡ್ ಕೂಡ ಮೆಚ್ಚಬೇಕು. ಯಾಕಂದ್ರೆ ಆ ರೀತಿಯಾಗಿ ಪ್ರದರ್ಶನ ಕೊಟ್ಟರು. ಯಾಕಂದ್ರೆ ಭಾರತ ತಂಡಕ್ಕೆ ಕಾಡಿ ಎಲ್ಲಾ ರೀತಿಯಿಂದ ಕಾಡಿದ್ರು. ಸ್ಪಿನ್ನರ್ಗಳ ದಾಳಿ ತುಂಬಾ ಚೆನ್ನಾಗಿ, ಬ್ರಾಸ್ವೆಲ್ ಕೂಡ ಸಖತ್ತಾಗಿ 2 ವಿಕೆಟ್ ಪಡೆದ್ರು. ಹಾಗೆ ಒಂದು 28 ರನ್ ಮಾತ್ರ ಹಿಡಿದ್ರು. ಸ್ಟಾರ್ಟ್ನರ್ ಸಖತ್ತಾಗಿ ಕಾಡಿದ್ರು. ರವೀಂದ್ರ ಕೂಡ ಕಾಡಿದ್ರು. ಫಿಲಿಪ್ಸ್ ಕೂಡ ಕಾಡಿದ್ರು. ಹಾಗಾಗಿ ನಮ್ಮ ಭಾರತ ತಂಡ ಈಸಿಯಾಗಿ ಗೆಲ್ಲೋ ಪಂದ್ಯ ಕಠಿಣ ಮಾಡಿಕೊಂಡಿದ್ರು. ಈ ಒಂದ್ ಸಂದರ್ಭದಲ್ಲಿ ಆರಾಮಾಗಿ ನಾವು 30 ಇಲ್ಲ 35ವರೆಗೆ ಗೆಲ್ತೀವಿ ಅಂತ ಕೂಡ ಅನ್ಕೊಂಡಿದ್ವಿ. ಅಲ್ಲಿ ಸ್ಪಿನ್ನರ್ಗಳ ದಾಳಿಯಿಂದ ಭಾರತ ತಂಡ ಕೊನೆಯವರೆಗೂ ಹೋದ್ರು. KL ರಾಹುಲ್ ಆಸೆ ಕನಸು ಎಲ್ಲ ಈಡೇರಿಸಿಕೊಂಡಿದ್ದಾರೆ. ಅವ್ರು ಹೇಳಿದ್ರು, ನಾನು ಫೈನಲ್ ಪಂದ್ಯ ಗೆಲ್ಲಿಸ್ಬೇಕು, ನನ್ನಿಂದನೇ ಗೆಲ್ಲಬೇಕು ಎನ್ನುವ ರೀತಿಯಾಗಿ ಒಂದು ಹೇಳಿದ್ರು. ಅದೇ ರೀತಿಯಾಗಿ ಕೊನೆಯವರೆಗೂ ನಾಟ್ಔಟ್ ಆಗಿ ಉಳ್ಕೊಂಡು ಗೆಲ್ಲಿಸ್ಕೊಂಡಿದ್ದಾರೆ. ವಿನ್ನಿಂಗ್ ಶಾಟ್ ರವೀಂದ್ರ ಜಡೇಜಾ ಹೊಡೆದಿದ್ದಾರೆ ಅಂತ ಕೂಡ ಹೇಳಬಹುದಾಗುತ್ತೆ. ಇಲ್ಲಿ ಮೊದಲ ಬ್ಯಾಟಿಂಗ್ ನಲ್ಲಿ ನ್ಯೂಜಿಲೆಂಡ್ 250 ರನ್ ಮಾಡ್ತಾರೆ. ಇದನ್ನು ಗುರಿ ಬಂದಿದ್ದ ಭಾರತ ತಂಡದವರು. ರೋಹಿತ್ ಶರ್ಮಾ 76 ಫೈನಲ್ ಪಂದ್ಯದಲ್ಲಿ ಸಖತ್ತಾಗಿ ಆಟ ಆಡಿದ್ರು. ಹಾಗೇನೆ ಶುಭ್ಮನ್ ಗಿಲ್ ಕೂಡ ಒಂದು ಸ್ಪೀಡ್ ಆಗಿ ಆಡಕ್ ಹೋಗಿ ಬೇಗ ಔಟ್ ಆಗ್ತಾರೆ. ಅಯ್ಯರ್ 48 ರನ್ ಮಾಡ್ತಾರೆ. ಇಲ್ಲಿ ಅಕ್ಷರ್ ಪಟೇಲ್ ಕೂಡ ಒಂದು ಒಳ್ಳೆ ರೀತಿ 28 ರೋಲ್ ನೀಡ್ತಾರೆ. ಹಾಗೇನೆ ಕೊನೆಯಲ್ಲಿ KL ರಾಹುಲ್ 33 ರನ್ ಮಾಡೋ ಮುಖಾಂತರ ಭಾರತ ತಂಡಕ್ಕೆ ಗೆಲುವಿಗೆ ರೂವಾರಿ ಆಗ್ತಾರೆ. ಒಂದು ಬೇಜಾರಾಗಂತ ಸಂಗತಿ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಇವತ್ತು ಆಡ್ಬೇಕಾಗಿತ್ತು ಚೇಸಿಂಗ್ ನಲ್ಲಿ, ಕೇವಲ 1 ರನ್ ಮೇಲೆ ಔಟ್ ಆಗ್ತಾರೆ. ಇದೇ ಒಂದು ಬೇಜಾರಾದ ಸಂಗತಿ ಅಂತ ಕೂಡ ಹೇಳಬಹುದಾಗಿದೆ. ಇವತ್ತು ನಾವು ಭಾರತ ತಂಡದವರು 100 ಮಾಡಿದ್ದಾರೆ. ಇಲ್ಲಿ ನ್ಯೂಜಿಲೆಂಡ್ ಗೆಲುವು ಅಂತ ಕೂಡ ಹೇಳಬಹುದಾಗಿದೆ. ಹಾಗೆ ನಮ್ಮ ಭಾರತ ತಂಡ ಖುಷಿ ಆಗ್ತಾ ಇದ್ದಾರೆ. ಗ್ರೌಂಡ್ ನಲ್ಲಿ ಕುಣಿದಾಡಿದ್ದಾರೆ. ಹೀಗಾಗಿ ನಮ್ಮ ಭಾರತ ತಂಡ ಗೆದ್ದು ಒಂದು ಹೊಸ ದಾಖಲೆ ಬರೆದಿದ್ದಾರೆ. ಆಸ್ಟ್ರೇಲಿಯಾ ದಾಖಲೆ ಮುರಿದು ಹಾಕಿದ್ದಾರೆ. ನಮಗಂತೂ ಖುಷಿ ಆಗ್ತದೆ ಇವತ್ತು ಗೆದ್ದಿರೋದು. ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸಾಧ್ಯವಾದ ರೀತಿ ಅಂತ ಇಷ್ಟವಾದ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ. ಬೈ ಬೈ, ಟೇಕ್ ಕೇರ್.